ಮೊದಲನೆಯ ಪ್ರಶ್ನೆ, ವಿಟಮಿನ್ ಸಿಯ ಅತ್ಯುತ್ತಮ ಮೂಲ ಯಾವುದು? ನಿಂಬೆ, ಕಿತ್ತಳೆ, ಟೊಮ್ಯಾಟೊ, ನೆಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ, ನೆಲ್ಲಿಕಾಯಿ. ಎರಡನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಮೂತ್ರಪಿಂಡಗಳ ಮುಖ್ಯ ಕಾರ್ಯವೇನು? ರಕ್ತ ಪಂಪ್ ಮಾಡುವುದು, ಆಹಾರ ಜೀರ್ಣಿಸುವುದು, ದೇಹದಿಂದ ತ್ಯಾಜ್ಯ ದ್ರವ್ಯಗಳನ್ನು ಹೊರಹಾಕುವುದು, ಆಮ್ಲಜನಕವನ್ನು ಸಾಗಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ. ಮೂರನೆಯ ಪ್ರಶ್ನೆ, ರಾತ್ರಿ ಕುರುಡುತನವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಟಮಿನ್ ಎ. ನಾಲ್ಕನೆಯ ಪ್ರಶ್ನೆ, ರೈಬೋಸೋಮ್ಗಳನ್ನು ಯಾವ ಕಾರ್ಯದಲ್ಲಿ ಸಹಾಯಕವಾಗಿವೆ? ಶಕ್ತಿ ಉತ್ಪಾದನೆ, ಉಸಿರಾಟ, ಜೀರ್ಣಕ್ರಿಯೆ, ಪ್ರೋಟೀನ್ ಸಂಶ್ಲೇಷಣೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಐದನೆಯ ಪ್ರಶ್ನೆ, ಸಿಡುಬು ಲಸಿಕೆಯನ್ನು ಯಾರು ಕಂಡುಹಿಡಿದರು? ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚ್, ಲೂಯಿ ಪಾಸ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ, ಎಡ್ವರ್ಡ್ ಜೆನ್ನರ್. ಆರನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 200, 208, 206, 210. ಸರಿಯಾದ ಉತ್ತರ ಆಪ್ಷನ್ ಸಿ, 206 ಮೂಳೆಗಳು. ಏಳನೆಯ ಪ್ರಶ್ನೆ, ದೇಹದಲ್ಲಿನ ಅತಿ ಉದ್ದವಾದ ಮೂಳೆ ಯಾವುದು? ಎ ಟಿಬಿಯಾ, ಬಿ ಫಿಬುಲಾ, ಸಿ ರೇಡಿಯಸ್, ಡಿ ಫೀಮರ್, ತೊಡೆಯ ಮೂಳೆ. ಸರಿಯಾದ ಉತ್ತರ ಆಪ್ಷನ್ ಡಿ, ತೊಡೆಯ ಮೂಳೆ. ಎಂಟನೆಯ ಪ್ರಶ್ನೆ, ದೇಹದಲ್ಲಿನ ಅತಿ ಬಲವಾದ ಮೂಳೆ ಯಾವುದು? ಎ ತೊಡೆಯ ಮೂಳೆ, ಬಿ ದವಡೆಯ ಮೂಳೆ, ಸಿ ಕೈಯ ಮೂಳೆ, ಡಿ ಬೆನ್ನೆಲುಬು. ಸರಿಯಾದ ಉತ್ತರ ಆಪ್ಷನ್ ಬಿ, ದವಡೆಯ ಮೂಳೆ. ಒಂಬತ್ತನೆಯ ಪ್ರಶ್ನೆ, ಹೃದಯವು 1 ನಿಮಿಷದಲ್ಲಿ ಎಷ್ಟು ಬಾರಿ ಬಡಿಯುತ್ತದೆ? 72 ಬಾರಿ, 80 ಬಾರಿ, 60 ಬಾರಿ, 90 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಎ, 72 ಬಾರಿ. ಹತ್ತನೆಯ ಪ್ರಶ್ನೆ, ರಕ್ತದ ಬಣ್ಣವು ಕೆಂಪು ಏಕೆ? ಪ್ಲಾಸ್ಮಾ ಕಾರಣ, ಬಿಳಿ ರಕ್ತಗಳ ಕಾರಣ, ಪ್ಲೇಟ್ಲೆಟ್ಗಳ ಕಾರಣ, ಡಿ ಹಿಮೋಗ್ಲೋಬಿನ್ ಕಾರಣ. ಸರಿಯಾದ ಉತ್ತರ ಆಪ್ಷನ್ ಡಿ. 11ನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ ಯಾವುದರ ಸಂಯುಕ್ತವಾಗಿದೆ? ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್, ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರೋಟೀನ್. 12ನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಜೀವಿತ ಅವಧಿ ಎಷ್ಟು? ಎ 60 ದಿನಗಳು, ಬಿ 90 ದಿನಗಳು, ಸಿ 120 ದಿನಗಳು, ಡಿ 100 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, 120 ದಿನಗಳು. 13ನೇ ಪ್ರಶ್ನೆ, ರಕ್ತ
ಹೆಪ್ಪುಗಟ್ಟುವಿಕೆಗೆ ಯಾವ ವಿಟಮಿನ್ ಸಹಾಯಕವಾಗಿದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆ. 14ನೇ ಪ್ರಶ್ನೆ, ರಕ್ತದ ದ್ರವ ಭಾಗವನ್ನು ಏನೆಂದು ಕರೆಯುತ್ತಾರೆ? ಎ ಕೆಂಪು ರಕ್ತ ಕಣ, ಬಿ ಪ್ಲೇಟ್ಲೆಟ್, ಸಿ ಪ್ಲಾಸ್ಮಾ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಸ್ಮಾ. 15ನೇ ಪ್ರಶ್ನೆ, ರಕ್ತ ಸಮೂಹಗಳಲ್ಲಿ ಸಾರ್ವತ್ರಿಕ ದಾನಿ ಮತ್ತು ಸ್ವೀಕರಿಸುವವರು ಯಾರು? ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಬಿ ಒ ಮತ್ತು ಎ ಬಿ, ಆಪ್ಷನ್ ಸಿ ಎ ಬಿ ಮತ್ತು ಎ, ಆಪ್ಷನ್ ಡಿ ಬಿ ಮತ್ತು ಒ. ಸರಿಯಾದ ಉತ್ತರ ಆಪ್ಷನ್ ಬಿ ಒ ಮತ್ತು ಎ ಬಿ. 16ನೇ ಪ್ರಶ್ನೆ, ಪಿತ್ತರಸದ ಸ್ರಾವವು ಎಲ್ಲಿಂದ ಆಗುತ್ತದೆ? ಎ ಮೇದೋಜೀರಕ, ಬಿ ಮೂತ್ರಪಿಂಡ, ಸಿ ಹೊಟ್ಟೆ, ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಡಿ ಯಕೃತ್. 17ನೇ ಪ್ರಶ್ನೆ, ಆರೋಗ್ಯವಂತ ಮನುಷ್ಯನ ರಕ್ತದೊತ್ತಡ ಸಾಮಾನ್ಯವಾಗಿ ಎಷ್ಟು ಇರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ. 18ನೇ ಪ್ರಶ್ನೆ, ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಯಾವುದು ಬೇರ್ಪಡಿಸುತ್ತದೆ? ಎ ಮೂತ್ರಪಿಂಡ, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ. 19ನೇ ಪ್ರಶ್ನೆ, ದೇಹದಲ್ಲಿನ ಅತಿ ದೊಡ್ಡ ಕೋಶ ಯಾವುದು? ಎ ನರಕೋಶ, ಬಿ ಸ್ತ್ರೀಯ ಅಂಡಾಣು, ಸಿ ರಕ್ತಕೋಶ, ಡಿ ಸ್ನಾಯುಕೋಶ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ತ್ರೀಯ ಅಂಡಾಣು. 20ನೇ ಪ್ರಶ್ನೆ, ದೇಹದಲ್ಲಿನ ಅತಿ ಚಿಕ್ಕ ಕೋಶ ಯಾವುದು? ಎ ಕೆಂಪು ರಕ್ತ ಕಣ, ಬಿ ಬಿಳಿ ರಕ್ತ ಕಣ, ಸಿ ಅಂಡಾಣು, ಡಿ ವೀರ್ಯಾಣು. ಸರಿಯಾದ ಉತ್ತರ ಆಪ್ಷನ್ ಡಿ ವೀರ್ಯಾಣು.